ವಿಷ್ಣುವರ್ಧನ್ ಅವರು ಯಾವ ರೀತಿ ಸಾವನ್ನಪ್ಪಿದ್ರು, ವಿಷ್ಣುವರ್ಧನ್ ಅವರ ಸಾವಿನ ಹಿಂದೆ ನಾಗವಲ್ಲಿಯ ಕೈವಾಡ ಬಿತ್ತ, ವಿಷ್ಣುವರ್ಧನ್ ಅವರಿಗೆ ಅವರ ಸಾವಿನ ಬಗ್ಗೆ ಮುಂಚೆಯೇ ತಿಳಿದಿತ್ತ, ಅವರ ಸಾವಿನ ಬಗ್ಗೆ ಮುಂಚೆಯೇ ಅವರಿಗೆ ತಿಳಿದಿತ್ತು ಅನ್ನೋದಕ್ಕೂ ಕೂಡ ಕೆಲ ಸಾಕ್ಷಿಗಳನ್ನ ಈ ವಿಡಿಯೋದಲ್ಲಿ ಹೇಳ್ತಿದ್ದೇನೆ. ಜೊತೆಗೆ ವಿಷ್ಣುವರ್ಧನ್ ಅವರು ಸಾವನ್ನಪ್ಪುವ ಹಿಂದಿನ ದಿನ ತನ್ನ ಪತ್ನಿಯಾದಂತ ಭಾರತಿ ವಿಷ್ಣುವರ್ಧನ್ ಅವರಿಗೆ ತುಂಬಾ ನೋವಿನಿಂದ ಒಂದು ಮಾತನ್ನ ಹೇಳ್ಕೊಂಡಿದ್ರಂತೆ. ಅಷ್ಟೇ ಅಲ್ಲದೆ ವಿಷ್ಣುವರ್ಧನ್ ಅವರ ಕೊನೆ ದಿನಗಳಲ್ಲಿ ಅವರು ಎಷ್ಟೆಲ್ಲ ಸಂಕಷ್ಟಗಳನ್ನ ಎದುರಿಸಿದ್ರು, ಅವರ ಜೀವನದಲ್ಲಿ ಎಷ್ಟೆಲ್ಲ ಅವಮಾನಗಳನ್ನ ಎದುರಿಸಿದ್ರು ಅನ್ನುವಂಥ ಒಂದೊಂದೇ ವಿಷಯಗಳನ್ನ ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ತಿದ್ದೇನೆ. ಮೊದಲನೇದಾಗಿ ವಿಷ್ಣುವರ್ಧನ್ ಅವರ ನಿಜವಾದ ಹೆಸರು ಸಂಪತ್ ಕುಮಾರ್. ಅವರು 18 ಸೆಪ್ಟೆಂಬರ್ 1950ರಂದು ಮೈಸೂರಿನಲ್ಲಿ ಹುಟ್ಟುತ್ತಾರೆ. ವಿಷ್ಣುವರ್ಧನ್ ಅವರು ತಮ್ಮ 21ನೇ ವಯಸ್ಸಿನಲ್ಲೇ ಗಿರೀಶ್ ಕಾರ್ನಾಡ್ ಅವರ ವಂಶವೃಕ್ಷ ಸಿನಿಮಾದ ಮೂಲಕ ನಟನೆ ಮತ್ತು ಚಲನಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ತದನಂತರ ಅವರು ನಾಗರಹಾವು ಸಿನಿಮಾದಲ್ಲಿ ನಾಯಕ ನಟನಾಗಿ ಪಾತ್ರ ಮಾಡಿ ಒಬ್ಬ ಸ್ಟಾರ್ ನಟನಾಗಿ ಬೆಳೀತಾರೆ. ನಂತರ ಅವರು ತಮ್ಮ 24ನೇ ವಯಸ್ಸಿನಲ್ಲಿ ನಟಿ ಭಾರತಿಯವರನ್ನ ಬೆಂಗಳೂರಿನಲ್ಲಿ ಮದುವೆಯಾಗ್ತಾರೆ. ಇನ್ನು ವಿಷ್ಣುವರ್ಧನ್ ಅವರು ತಮ್ಮ ಜೀವನದಲ್ಲಿ ಎಷ್ಟೆಲ್ಲ ಅವಮಾನಗಳನ್ನ ಎದುರಿಸಿದ್ದಾರೆ ಅನ್ನೋದಕ್ಕೆ ನಾನೀಗ ಹೇಳುವಂತ ಇದೊಂದು ಘಟನೆ ಸಾಕು. ಅದೇನೆಂದ್ರೆ ವಿಷ್ಣುವರ್ಧನ್ ಅವರು ಗಂಧದ ಗುಡಿ ಚಿತ್ರೀಕರಣ ನಡೆಯುವಂತ ಸಮಯದಲ್ಲಿ ರಾಜ್ಕುಮಾರ್ ಅವರ ಮೇಲೆ ಬೇಕಂತಲೇ ಬಂದೂಕಿನಿಂದ ಗುಂಡು ಹಾರಿಸಿದ್ರು ಅನ್ನುವಂತ ಒಂದು ಸುಳ್ಳು ಸುದ್ದಿಯನ್ನ ನಂಬಿದಂತ ಜನರು ಹೀಗೆ ಒಂದು ಸಾರಿ ರಾಜ್ಕುಮಾರ್ ಮತ್ತೆ ವಿಷ್ಣುವರ್ಧನ್ ಅವರು ಒಂದು ಸಮಾರಂಭಕ್ಕೆ ಹೋಗ್ಬೇಕಾಗಿರುತ್ತೆ. ಆ ಸಮಾರಂಭದಲ್ಲಿ ಸಾಕಷ್ಟು ಜನ ಸೇರಿರ್ತಾರೆ. ಆಗ ರಾಜ್ಕುಮಾರ್ ಅವರು ಮುಂಚೆಯೇ ಆ ಸಮಾರಂಭಕ್ಕೆ ಹೋಗಿರ್ತಾರೆ. ನಂತರ ವಿಷ್ಣುವರ್ಧನ್ ಅವರು ಆ ಸಮಾರಂಭದ ವೇದಿಕೆಯ ಕಡೆಗೆ ಹೋಗುವಾಗ ಅಲ್ಲಿ ಸೇರಿದ್ದ ಸಾಕಷ್ಟು ಜನರಲ್ಲಿ ಒಬ್ಬರು ವಿಷ್ಣುವರ್ಧನ್ ಅವರ ಮೇಲೆ ಚಪ್ಪಲಿಯನ್ನ ಎಸೆಯುತ್ತಾರೆ. ಆಗ ಅಲ್ಲೇ ಇದ್ದಂತ ರಾಜ್ಕುಮಾರ್ ಅವರು ಎದ್ದು ನಿಂತು, ನಾವೆಲ್ಲ ಕಲಾವಿದರು, ನಾವೆಲ್ಲ ಒಂದೇ, ನೀವು ಈ ರೀತಿ ಅವಮಾನ ಮಾಡೋದು ಸರಿಯಲ್ಲ ಅಂತ ಹೇಳ್ತಾರೆ. ತನಗಾದಂತ ಅವಮಾನದಿಂದ ವಿಷ್ಣುವರ್ಧನ್ ಅವರು ಮುಜುಗರಗೊಂಡು ಅಲ್ಲಿಂದ ತಕ್ಷಣವೇ ಹೊರಟೋಗ್ತಾರೆ. ಇಲ್ಲೇ ನೀವು ಅರ್ಥ ಮಾಡ್ಕೋಬಹುದು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ತಾನು ಬದುಕಿದ್ದಂತ ದಿನಗಳಲ್ಲಿ ಎಷ್ಟೆಲ್ಲ ಅವಮಾನಗಳಿಗೆ ಒಳಗಾಗಿದ್ರು ಅಂತ, ಎಷ್ಟೆಲ್ಲ ತೊಂದರೆಗಳನ್ನ ಅನುಭವಿಸಿದ್ರು ಅಂತ. ಈ ರೀತಿ ಹೇಳುತ್ತಾ ಹೋದ್ರೆ ವಿಷ್ಣುವರ್ಧನ್ ಅವರಿಗೆ ಎದುರಾದಂತ ಅವಮಾನಗಳು ಅಷ್ಟಿಷ್ಟಲ್ಲ. ಇನ್ನ ವಿಷ್ಣುವರ್ಧನ್ ಅವರ ಕೊನೆಯ ದಿನಗಳು ಹೇಗಿತ್ತು ಅಂತ ನೋಡೋದಾದ್ರೆ, ವಿಷ್ಣುವರ್ಧನ್ ಅವರ ಕೊನೆಯ ದಿನಗಳಲ್ಲಿ ಅವರ ಆರೋಗ್ಯದಲ್ಲಿ ತುಂಬಾ ತೊಂದರೆಗಳು ಕಾಡೋಕೆ ಶುರುವಾಯಿತು. ಮೊದಲು ವಿಷ್ಣುವರ್ಧನ್ ಅವರ ದೇಹದಲ್ಲಿ ಬ್ಲಡ್ ಪ್ರೆಷರ್ ಅಂದ್ರೆ BP ಏರುಪೇರಾಗೋಕೆ ಶುರುವಾಯಿತು. ಅದು ಹಾಗೆ ಮುಂದುವರಿಯುತ್ತಾ ಬ್ಲಡ್ ಪ್ರೆಷರ್ ನಿಂದ ವಿಷ್ಣುವರ್ಧನ್ ಅವರಿಗೆ ಡಯಾಬಿಟಿಸ್ ಕಾಯಿಲೆ ಕಾಣಿಸ್ಕೊಳ್ತು. ಸಾಕಷ್ಟು ಜನರಿಗೆ ಈ ವಿಷಯ ತಿಳಿದೇ ಇಲ್ಲ. ಹೌದು, ವಿಷ್ಣುವರ್ಧನ್ ಅವರ ಕೊನೆಯ ದಿನಗಳಲ್ಲಿ ಡಯಾಬಿಟಿಸ್ ಕಾಯಿಲೆ ಅವರನ್ನ ತುಂಬಾ ಕಾಡ್ತಾ ಇತ್ತು. ಇದರಿಂದ ಆಪ್ತರಕ್ಷಕ ಸಿನಿಮಾದ ಶೂಟಿಂಗ್ ವೇಳೆ ವಿಷ್ಣುವರ್ಧನ್ ಅವರ ಮೊಣಕಾಲಿಗೆ ಗಾಯವಾಗಿದ್ದರಿಂದ ಅದು ವಾಸಿಯಾಗೋಕೆ ತುಂಬಾ ಸಮಯ ಹಿಡಿದು ಆಪ್ತರಕ್ಷಕ ಸಿನಿಮಾದ ಚಿತ್ರೀಕರಣ ಪೂರ್ಣಗೊಳ್ಳೋಕೆ ವಿಳಂಬವಾಗಿದ್ದು ಸಹ ವಿಷ್ಣುವರ್ಧನ್ ಅವರ ಡಯಾಬಿಟಿಸ್ ಕಾಯಿಲೆ ತೊಂದರೆ ಕೊಡ್ತಾ ಇದ್ದಿದ್ದೇ ಕಾರಣ. ಹೀಗೆ ಒಂದು ಕಡೆ ಮೊಣಕಾಲಿನ ಗಾಯದ ನೋವು, ಒಂದು ಕಡೆ ಬ್ಲಡ್ ಪ್ರೆಷರ್, ಮತ್ತೊಂದು ಕಡೆ ಡಯಾಬಿಟಿಸ್, ಇದೆಲ್ಲದರಿಂದ ನಿರಂತರವಾಗಿ ಅವರು ನೋವುಗಳನ್ನ ಅನುಭವಿಸಿದ್ರು. ಆದರೆ ವಿಷ್ಣುದಾದ ಅವರ ಅನಾರೋಗ್ಯದ ಬಗ್ಗೆ ಅಭಿಮಾನಿಗಳಿಗೆ ತಿಳಿಸಿ ಅವರಿಂದ ಅನುಕಂಪವನ್ನ ಪಡೆಯುವಂತ ಮನಸ್ಸನ್ನ ಮಾತ್ರ ವಿಷ್ಣುದಾದ ಎಂದಿಗೂ ಮಾಡಲೇ ಇಲ್ಲ. ಹೀಗಿದ್ದಾಗ ಇಷ್ಟೇ ಸಾಲದು ಅಂತ ಬ್ಲಡ್ ಪ್ರೆಷರ್, ಡಯಾಬಿಟಿಸ್ ನ ಪರಿಣಾಮದಿಂದಾಗಿ, ಈ ಎಲ್ಲಾ ಅನಾರೋಗ್ಯದ ಪ್ರಭಾವದಿಂದಾಗಿ ವಿಷ್ಣುವರ್ಧನ್ ಅವರಿಗೆ ಹೃದಯ ಸಂಬಂಧಿತ ಸಮಸ್ಯೆಯೂ ಸಹ ಶುರುವಾಗುತ್ತೆ. ಒಂದಷ್ಟು ದಿನಗಳಿಂದ ಮೈಸೂರಿನಲ್ಲಿ ಅದಕ್ಕೆ ಚಿಕಿತ್ಸೆಯನ್ನು ಸಹ ಪಡ್ಕೊಳ್ತಾ ಇರ್ತಾರೆ. ಈ ಎಲ್ಲ ಅನಾರೋಗ್ಯದ ಸಮಸ್ಯೆಗಳಿಂದ ವಿಷ್ಣುವರ್ಧನ್ ಅವರು ಮಾನಸಿಕವಾಗಿಯೂ ಕೂಡ ಕುಂದು ಹೋಗಿದ್ರು. ಪುನರ್ಜನ್ಮದ ಬಗ್ಗೆ, ದೈವತ್ವದ ಬಗ್ಗೆ ಆ ಸಮಯದಲ್ಲಿ ತುಂಬಾ ಆಸಕ್ತಿಯನ್ನು ಹೊಂದಿದ್ರಂತೆ. ವಿಷ್ಣುವರ್ಧನ್ ಅವರ ಸಾವಿಗೂ 2 ದಿನ ಮುಂಚೆ ಕೋಡಿ ಶ್ರೀಗಳನ್ನ ಭೇಟಿ ಮಾಡಿ ಮನುಷ್ಯನ ಜೀವನ ಹೇಗೆ, ಸತ್ತ ಮೇಲೆ ಏನಾಗ್ತಾನೆ, ಪುನರ್ಜನ್ಮದ ವಿಚಾರ ಏನು ಅಂತ ಚರ್ಚೆಯನ್ನ ಮಾಡಿದ್ರಂತೆ. ಶ್ರೀಗಳನ್ನ ಭೇಟಿ ಮಾಡಿ ಹೋಗುವಾಗ ನಾನಿನ್ನ ಬರ್ತೀನಿ ಗುರುಗಳೇ ಎಂದಾಗ ಶ್ರೀಗಳು ಹೋಗಪ್ಪ ಅಂತ ಹೇಳಿದ್ರು. ಮತ್ತೊಮ್ಮೆ ವಿಷ್ಣುವರ್ಧನ್ ಅವರು ಹೋಗ್ಬಿಟ್ಟು ಬರ್ತೀನಿ ಗುರುಗಳೇ ಎಂದಾಗ ಶ್ರೀಗಳು ಆಯ್ತು ಹೋಗಪ್ಪ ಅಂತ ಹೇಳಿದ್ರು. ಇದರಿಂದ ಸಂಶಯಗೊಂಡಂತ ವಿಷ್ಣುವರ್ಧನ್ ಅವರು, ಅಲ್ಲ ಗುರುಗಳೇ, ನಾನು ಯಾವಾಗ ಇಲ್ಲಿಗೆ ಬಂದ್ರು ಮತ್ತೆ ಯಾವಾಗ ಬರ್ತೀಯೋ ಅಂತ ಕೇಳ್ತಿದ್ದವರು ಈಗ ಮಾತ್ರ ಹೋಗೋ ಹೋಗೋ ಅಂತ ಹೇಳ್ತಿದ್ರಲ್ಲ, ಯಾಕೆ ಗುರುಗಳೇ, ಮತ್ತೆ ಯಾವಾಗ ಬರ್ಲಿ ಅಂತ ಕೇಳಿದಾಗ 30ನೇ ತಾರೀಕು ಕಳೆದ್ಮೇಲೆ ಬದುಕುಳಿದಿದ್ರೆ 1ನೇ ತಾರೀಕು ಹೊಸ ವರ್ಷದ ದಿನ ಬಾರೋ ಅಂತ ಹೇಳಿದ್ರು. ಆಗ ವಿಷ್ಣುವರ್ಧನ್ ಅವರು ಶ್ರೀಗಳ ಜೊತೆಗೆ ಒಂದು ಕೊನೆಯ ಆಸೆನ ಹೇಳ್ಕೊಂಡಿದ್ರಂತೆ. ಅದೇನೆಂದ್ರೆ, ನನ್ನ ಕೊನೆಯ ಆಸೆ ಅಂದ್ರೆ ನನ್ನ ಊರಿನಲ್ಲೇ ನಾನು ಸಾಯ್ಬೇಕು ಅಂತ ಹೇಳ್ಕೊಂಡಿದ್ರಂತೆ. ನಂದೇನಲ್ಲ ಗುರುಗಳೇ, ನಮ್ಮ ಊರಿನಲ್ಲೇ ನಾನು ಸಾಯ್ಬೇಕು. ಆ ದಿನಗಳಲ್ಲೇ ವಿಷ್ಣುವರ್ಧನ್ ಅವರಿಗೆ ಮತ್ತೊಂದು ತುಂಬಾ ಮನಸ್ಸಿಗೆ ನೋವನ್ನುಂಟು ಮಾಡುವಂತ ಒಂದು ಘಟನೆ ನಡೆಯುತ್ತೆ.
ಅದು ಅವರು ತುಂಬಾ ಇಷ್ಟಪಡ್ತಿದ್ದಂತ ಸಿ ಅಶ್ವಥ್ ಅವರು 29 ಡಿಸೆಂಬರ್ 2009 ತೀರಿ ಹೋಗ್ತಾರೆ. ಈ ಘಟನೆ ವಿಷ್ಣುವರ್ಧನ್ ಅವರ ಮನಸ್ಸಿಗೆ ತುಂಬಾ ದುಃಖವನ್ನುಂಟು ಮಾಡಿತ್ತು. ಆ ದಿನ ವಿಷ್ಣುವರ್ಧನ್ ಅವರು ತನ್ನ ಪತ್ನಿಗೆ ತುಂಬಾ ನೋವಿನಿಂದ ಒಂದು ಮಾತನ್ನ ಹೇಳಿದ್ರಂತೆ. ಯಾರಾದ್ರೂ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ರೆ ಜನ ಈ ರೀತಿ ಅವರನ್ನ ಪ್ರೀತಿಸಬೇಕು, ಅವರನ್ನ ಗೌರವಿಸಿ, ಅವರ ಸಾವಿನ ನಂತರವೂ ಸದಾಕಾಲ ಜನ ಅವರನ್ನ ನೆನ್ಪಿಟ್ಕೋಬೇಕು ಅಂತ ತಮ್ಮ ಮನದಾಳದ ಮಾತುಗಳನ್ನ ಹೇಳ್ಕೊಂಡಿದ್ರು ಅಂತ ಸ್ವತಃ ಭಾರತಿ ವಿಷ್ಣುವರ್ಧನ್ ಅವರೇ ಹೇಳ್ಕೊಂಡಿದ್ರು. ನಂತರ ಈ ದುಃಖಗಳಿಂದ, ನೋವುಗಳಿಂದ, ಸಮಸ್ಯೆಗಳಿಂದ ಕುಂದು ಹೋಗಿದ್ದಂತ ವಿಷ್ಣುವರ್ಧನ್ ಅವರು ಮನಸ್ಸಿಗೆ ವಿಶ್ರಾಂತಿಯನ್ನ ಪಡೆಯೋದಿಕ್ಕೆ ಅಂತ ಮೈಸೂರಿಗೆ ಹೋಗ್ತಾರೆ. ಮೈಸೂರಿಗೆ ಹೋಗಿ ಮಗಳು ಕೀರ್ತಿಗೆ ಫೋನ್ ಮಾಡಿ ಅವರನ್ನು ಕೂಡ ಮೈಸೂರಿಗೆ ಬರೋಕೆ ಹೇಳಿದ್ರು. ವಿಷ್ಣುವರ್ಧನ್ ಅವರ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅಂತ ಮಗಳಿಗೆ ನೆನಪಿಸಿದ್ರು. ಆದ್ರೆ ವಿಧಿ ಬೇರೆನೇ ಆಗಿತ್ತು. ಮಧುಮೇಹ, ಗಾಯಗೊಂಡ ಕಾಲು, ತನ್ನ 3 ತಂಗಿಯರನ್ನ ಕಳೆದುಕೊಂಡು ನೋವಲ್ಲಿದ್ದಂತ ವಿಷ್ಣುವರ್ಧನ್ ಬೆಳ್ಳಂಬೆಳಗ್ಗೆ ಎಲ್ಲರಿಗೂ ಅತಿ ದೊಡ್ಡ ಕಟು ಸತ್ಯವನ್ನ ನೀಡಿಬಿಟ್ಟಿದ್ರು. ತನ್ನ ಹುಟ್ಟೂರಲ್ಲೇ ವಿಶ್ರಾಂತಿಯನ್ನ ಪಡೆದು ರಾತ್ರಿ ತೀವ್ರ ಹೃದಯಾಘಾತದಿಂದ ಯಾವಾಗಲೂ ಮುಗುಳ್ನಗುತ್ತಿದ್ದ ಮೃದು ಮನಸ್ಸಿನ ವ್ಯಕ್ತಿ ವಿಷ್ಣುವರ್ಧನ್ ವಿಧಿವಶರಾಗಿದ್ರು. ಕೇವಲ ತನ್ನ 59ನೇ ವಯಸ್ಸಿಗೆ ಅಪಾರ ಅಭಿಮಾನಿಗಳನ್ನ ತೊರೆದು ಮಾಯವಾಗಿದ್ರು. ತನ್ನ 200ನೇ ಚಿತ್ರವಾಗಿದ್ದಂತ ಆಪ್ತರಕ್ಷಕ ಸಿನಿಮಾದ ಸಂಭ್ರಮದಲ್ಲಿದ್ದಂತ ಸಾಹಸ ಸಿಂಹ ಆ ಚಿತ್ರದ ಬಿಡುಗಡೆಗೂ ಮುನ್ನ ಇಲ್ಲವಾಗಿದ್ರು. ಇನ್ನೊಂದು ದಿನ ಕಳೆದಿದ್ರೆ ಹೊಸ ವರ್ಷಕ್ಕೆ ಕಾಲಿಡ್ತಿದ್ರು. ಆದ್ರೆ ಸಮಯ ಮೀರಿ ಹೋಗಿತ್ತು. ಮತ್ತೆ ನಮ್ಮೆಲ್ಲರ ಸಾಹಸ ಸಿಂಹ ಗರ್ಜಿಸಲೇ ಇಲ್ಲ. ಈ ರೀತಿಯಾಗಿ ವಿಷ್ಣುವರ್ಧನ್ ಅವರು ಸಾವನ್ನಪ್ಪಿದ್ರು. ಆದ್ರೆ ವಿಷ್ಣುವರ್ಧನ್ ಅವರ ಸಾವಿನ ಹಿಂದೆ ನಾಗವಲ್ಲಿಯ ಕೈವಾಡ ಇದೆ ಅಂತ ಕೆಲವರು ಸುದ್ದಿಗಳನ್ನ ಹಬ್ಬಿಸಿದ್ದು ಕೂಡ ಉಂಟು. ಆದ್ರೆ ಅದು ಸುಳ್ಳು. ಯಾಕಂದ್ರೆ ವಿಷ್ಣುವರ್ಧನ್ ಅವರು ನಟಿಸಿದಂತ ಆಪ್ತಮಿತ್ರ, ಆಪ್ತರಕ್ಷಕ ಈ 2 ಸಿನಿಮಾಗಳು ಬೇರೆ ಭಾಷೆಗಳಲ್ಲಿ ಮುಂಚಿತವಾಗಿ ತೆರೆ ಕಂಡಿದ್ವು. ಅವರ್ಯಾರಿಗೂ ಇರದ ನಾಗವಲ್ಲಿಯ ಕಾಟ ವಿಷ್ಣುವರ್ಧನ್ ಅವರಿಗೆ ಮಾತ್ರ ಕಾಡಿತ್ತು ಅನ್ನೋದು ನಿಜಕ್ಕೂ ಒಂದು ಮೂಢನಂಬಿಕೆಯಷ್ಟೇ. ಕೊನೆಗೆ ವಿಷ್ಣುವರ್ಧನ್ ಅವರ ಮೇಲೆ ನನಗಿರುವಂತ ಅಭಿಮಾನದಿಂದ ಒಂದೇ ಒಂದು ಮಾತನ್ನ ಹೇಳ್ತೀನಿ. ವಿಷ್ಣುವರ್ಧನ್ ಅವರು ನಮ್ಮ ಕನ್ನಡ ಸಿನಿಮಾಗಳಲ್ಲಿ ನಟಿಸಿ ಕನ್ನಡಿಗರಾಗಿದ್ದೇ ನನ್ನ ಹೆಮ್ಮೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆನ ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.